ದಾಂಡೇಲಿಯಲ್ಲಿ 3 ದಿನಗಳು ವಿಜೃಂಭಣೆಯಿಂದ ನಡೆಯಲಿರುವ 25ನೇ ವರ್ಷದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇಂದು ಅದ್ದೂರಿ ಚಾಲನೆ ದೊರೆತಿದೆ. ಹಿರಿಯ ಸಾಹಿತಿ ಕವಿ ಬರಗೂರು ರಾಮಚಂದ್ರಪ್ಪ ಅವರು ಸಮ್ಮೇಳನವನ್ನ ಉದ್ಘಾಟಿಸಿ ಕನ್ನಡವನ್ನ ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಗರ್ಜಿಸಿದರು. ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ಆಯೋಜಿಸಿರುವ ಬೆಳ್ಳಿ ಹಬ್ಬದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಜಿಲ್ಲೆಯ ಹಿರಿಯ ಸಾಹಿತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಜಿಲ್ಲಾಧ್ಯಕ್ಷರಾಗಿರುವ ರೋಹಿದಾಸ್ ನಾಯ್ಕ್ ಅವರನ್ನು ನಗರದ ಕೆಸಿ ವೃತ್ತದಿಂದ ಸಮ್ಮೇಳನ ನಡೆಯುವ ಹಳೆ ನಗರಸಭೆಯ ಮೈದಾನದವರೆಗೆ ಭವ್ಯ ಮೆರವಣಿಗೆಯ ಮೂಲಕ ಶನಿವಾರ ಬರಮಾಡಿಕೊಳ್ಳಲಾಯಿತು. ಮೆರವಣಿಗೆಗೆ ನಗರಸಭೆಯ ಪೌರಾಯುಕ್ತ ವಿವೇಕ್ ಬನ್ನೆ ಚಾಲನೆಯನ್ನು ನೀಡಿದರು. 10 ಕಲಾ ತಂಡಗಳು ಮೆರವಣಿಗೆಯಲ್ಲಿ ಭಾಗವಹಿಸಿ ಮೆರವಣಿಗೆಗೆ ವಿಶೇಷವಾದ ಮೆರುಗನ್ನು ತಂದುಕೊಟ್ಟಿತು. ಬಳಿಕ ನಡೆದ ಸಮ್ಮೇಳನದ ವೇದಿಕೆ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ಕವಿ ಬರಗೂರು ರಾಮಚಂದ್ರಪ್ಪ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕನ್ನಡವನ್ನು ಉಳಿಸುವ ಪ್ರಯತ್ನಗಳು ಬಹಳ ಹಿಂದಿನಿಂದಲೂ ನಡೆಯುತ್ತಲೇ ಬಂದಿದೆ. ದಾಂಡೇಲಿಯಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೂ ಹಲವು ಅಡೆತಡೆಗಳು ಎದುರಾಗಿವೆ. ಆದರೂ ಕನ್ನಡ ಕಾರ್ಯಕ್ರಮಗಳು ಎಂದಿಗೂ ನಿಲ್ಲುವುದಿಲ್ಲ. ಕನ್ನಡ ಸಾಹಿತ್ಯಕ್ಕೆ ಶತಮಾನಗಳ ಇತಿಹಾಸವಿದ್ದು ಇಂತಹ ಸಾಹಿತ್ಯ ಸಮ್ಮೇಳನಗಳು ಯಶಸ್ವಿಯಾಗಿ ನಡೆಯುವುದು ನಮ್ಮೆಲ್ಲರ ಹೊಣೆಗಾರಿಕೆ ಎಂದರು. ಭಾವನಾತ್ಮಕತೆ ಅನ್ನೋದು ಸಂವೇದನೆ ಅಂತಕ್ಕಂಥದ್ದು ನಾಶ ಆಗ್ತಾ ಹೋಗ್ತಿರುತ್ತೆ. ನಾನು ಸಾಹಿತ್ಯ ಪರಿಷತ್ತು ಯಾರ ಗುತ್ತಿಗೆಯಲ್ಲ ಅಂತ ಹೇಳೋದಕ್ಕೆ ಕಾರಣ ಇದೆ. ಅದನ್ನ ಸ್ಥಾಪನೆ ಮಾಡಿದವರ ನಾಲ್ವಡಿಯವರು ಸಹ ತನ್ನ ಗುತ್ತಿಗೆ ಅಂತ ತಿಳ್ಕೊಂಡಿರ್ಲಿಲ್ಲ. ಇದನ್ನ ಅರ್ಥ ಮಾಡ್ಕೊಬೇಕು ನಮ್ಮ ಸಾಹಿತಿಗಳು. ಯಾಕಂದ್ರೆ 1915ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅದನ್ನ ಸ್ಥಾಪಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ 1915ರಲ್ಲಿ ಇದು ಆರಂಭ ಆಯಿತು. ಆದರೆ ಸಭೆಯಲ್ಲಿ, ಅರಮನೆಯಲ್ಲಿ ನಡೆದ ಸಭೆಯಲ್ಲಿ ನಾಲ್ವಡಿಯವರು ಹೇಳಿದ್ದೇನು ಅಂತ ಅಂದ್ರೆ, ಸಾಹಿತ್ಯಕ್ಕೆ ಒಂದು ಸ್ವಾಯತ್ತ ಸಂಸ್ಥೆ ಬೇಕು. ನೋಡಿ, ಒಬ್ಬ ರಾಜ, ಒಬ್ಬ ಅರಸನಾಗಿದ್ದಂಥವನು, ಆತನ ಸಂವೇದನೆ ಎಂಥದ್ದು ಅಂತಂದ್ರೆ ಸಾಹಿತ್ಯಕ್ಕೆ ಒಂದು ಸ್ವಾಯತ್ತ ಸಂಸ್ಥೆ ಬೇಕು. ಅಂತ ಸ್ವಾಯತ್ತ ಸಂಸ್ಥೆಯನ್ನ ನಮ್ಮ ಸಂಸ್ಥಾನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಆ ಕಾರ್ಯವನ್ನ ವಿಶ್ವೇಶ್ವರಯ್ಯನವರಿಗೆ ಅವರು ವಹಿಸಿಕೊಡ್ತಾರೆ. ಅಷ್ಟೇ ಅಲ್ಲ, ಇಡುಗಂಟಾಗಿ ಅವರೇನೇನೆ 5,000 ರೂಪಾಯಿಗಳನ್ನ ಕೊಡ್ತಾರೆ. ಕೆಲವು ಕಡೆ ಅದು 15,000 ಅಂತ ಉಲ್ಲೇಖ ಆಗಿದೆ, ಕೆಲವು ಕಡೆ 5,000 ಅಂತ ಉಲ್ಲೇಖ ಆಗಿದೆ. 5,000 5 ರೂಪಾಯಿ ಕೊಟ್ಟಿರ್ಲಿ, ಆದ್ರೆ ಅವರು ಸ್ವಾಯತ್ತ ಸಂಸ್ಥೆಯೊಂದನ್ನ ಸ್ಥಾಪಿಸಬೇಕು ಸಾಹಿತ್ಯಕ್ಕೆ ಅಂತ ಆಶಯ ಪಟ್ಟಿದ್ದೀಯಲ್ಲ, ಒಂದು ರಾಜಪ್ರಭುತ್ವ. ಅದು ರಾಜಪ್ರಭುತ್ವ ಅಲ್ಲ, ಅದು ಪ್ರಜಾಪ್ರಭುತ್ವ. ಹಾಗಾಗಿ ನಾಲ್ವಡಿಯವರೇ ತನ್ನ ಗುತ್ತಿಗೆ ಅಂದ್ಕೊಳ್ಳಿಲ್ಲ. ಅಲ್ಲಿ ಬಂದು ಕೂತಾರೆ, ಯಾರನ್ನ ಕುರ್ಚಿ ಮೇಲೆ ಕೂತಾರೆ, ತಮ್ಮ ಗುತ್ತಿಗೆ ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ನೆಗೆ ಪಾಟ್ಲು ಯಾವುದೂ ಇಲ್ಲ. ಪ್ರಜಾಪ್ರಭುತ್ವದ ಸೊಗಸು ಏನು ಅಂತಂದ್ರೆ, ಕುರ್ಚಿಯಲ್ಲಿ ಕೂತ ಮನುಷ್ಯ ಕುಬ್ಜನಾಗಬಾರದು. ನಾನು ಯಾವ ಒಬ್ಬ ವ್ಯಕ್ತಿಯನ್ನು ಕೂತು ಮಾತಾಡ್ತಾ ಇಲ್ಲ, ಯಾಕೆಂದ್ರೆ ವ್ಯಕ್ತಿಗಳ ಕೂತು ಮಾತಾಡಿದ್ರೆ ಅವರು ದೊಡ್ಡರಾಗ್ತಾರೆ. ಯಾರನ್ನು ದೊಡ್ಡವರನ್ನ ಮಾಡಕ್ ಇಷ್ಟ ಇಲ್ಲ ನನಗೆ. ಆದ್ರೆ ಪ್ರಜಾಪ್ರಭುತ್ವದ ನಿಜವಾದ ಗುಣಲಕ್ಷಣ, ಪ್ರಜಾಪ್ರಭುತ್ವದ ನಿಜವಾದ ಮೌಲ್ಯ ಏನಂದ್ರೆ, ಕುರ್ಚಿಯಲ್ಲಿ ಕೂತ ಮನುಷ್ಯ ಕುಬ್ಜ ಆಗಬಾರದು. ಪ್ರಜಾಪ್ರಭುತ್ವದಲ್ಲಿ ಕುರ್ಚಿಗಿಂತ ಮನುಷ್ಯ ದೊಡ್ಡವನಾಗಿರ್ಬೇಕೇ ಹೊರತು. ಆಶಯ ನುಡಿಯಾಗಿ ಮಾತನಾಡಿದ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ BN ವಾಸರೆ, ಕನ್ನಡದ ಕಾರ್ಯಕ್ರಮಗಳನ್ನು ನಡೆಸಲು ಬಹಳಷ್ಟು ತೊಂದರೆಗಳನ್ನು ನೀಡಲಾಗಿದೆ. ನಾನು ಸದಾ ಕಾನೂನು ಹಾಗೂ ಸಂವಿಧಾನಕ್ಕೆ ತಲೆಬಾಗುತ್ತೇನೆ. ಆದರೆ ಕನ್ನಡದ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುವುದು ಬೇಸರದ ಸಂಗತಿ. ಸ್ನೇಹಿತರು ಹಾಗೂ ಎಲ್ಲ ಕನ್ನಡದ ಸ್ವಮನಸ್ಸುಗಳು ಸೇರಿ ಇಂದು ಅದ್ದೂರಿಯಾಗಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆಸುತ್ತಿದ್ದೇವೆ ಎಂದರು. ರೀತಿಯಲ್ಲಿ ಜನ ಇದಾರಲ್ಲ ಅನ್ನೋಷ್ಟರ ಮಟ್ಟಿಗೆ ವೈಯಕ್ತಿಕ ವಿಚಾರ ಇದ್ರೆ ಬರಲಿ, ನಾನು ತೊಡೆ ಕಟ್ತೇನೆ. ನನ್ನ ವೈಯಕ್ತಿಕ ವಿಚಾರ ಇದ್ರೆ ಬರಲಿ, ನಾನು ತೊಡೆ ಕಟ್ತೇನೆ. ಆದ್ರೆ ಕನ್ನಡದ ವಿಚಾರ ಬಂದಾಗ ಅದು ನ್ಯಾಯಾಲಯದ ಮೆಟ್ಟಲೇರಷ್ಟರ ಮಟ್ಟಿಗೆ ಹೋಗುವ ದಾಷ್ಟತನಕ್ಕೆ ನಾವು ಯಾರು ಹೋಗಬಾರದು. ಕನ್ನಡ ಅದು ನನ್ನ ತಾಯಿ ಭಾಷೆ, ಕನ್ನಡ ಅದು ನನ್ನ ಬದುಕಿನ ಭಾಷೆ. ಯಾರು ಹಾಗೆ ತಿಳ್ಕೊಂಡಿಲ್ವೋ, ಕನ್ನಡದ ಬಗ್ಗೆ ಯಾರಿಗೆ ಆ ರೀತಿಯ ಗೌರವ ಇಲ್ವೋ, ಅವರಿಗೆ ತಾಯಿಯ ಬಗ್ಗೆ ಗೌರವ ಇಲ್ಲ ಅಂತಾನೆ ಅರ್ಥ. ಹಾಗೆ ಗೌರವ ಇಲ್ಲದವರು ಮಾತ್ರ ಇಂತಹ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ, ನ್ಯಾಯಾಲಯದ ಒಳಗಡೆ ಆಗಿರುವ ವಿಚಾರಗಳು ಮಾರನೇ ದಿನ ಪತ್ರಿಕೆಯಲ್ಲಿ ಬರ್ತಿತ್ತು, ಸಮ್ಮೇಳನ ನಡೆಯುವುದು ಆತಂಕ ಅಂತ ಹೇಳಿ. ಅದಕ್ಕೆ ನಿನ್ನೆ ನ್ಯಾಯಾಧೀಶರು ಸರಿಯಾದ ಉತ್ತರವನ್ನು ನೀಡಿದರೆ ಅದು ಬೇರೆ ಪ್ರಶ್ನೆ. ಆಗ್ಲೇ ಹೇಳಿದೆ, ಈಗಲೂ ಹೇಳ್ತೀನಿ ಮತ್ತೆ ಬಹಿರಂಗವಾಗಿ, ಇದಾರೆ ನಂಗೆ ಗೊತ್ತು. ವೈಯಕ್ತಿಕ ವಿಚಾರ ಇದ್ರೆ ತೊಡೆ ಕಟ್ತೇನೆ. ಅಂತಹದ್ದೇ ನೆಲದಿಂದ ಬಂದವನು ನಾನು. ಕನ್ನಡದ ವಿಚಾರದಲ್ಲಿ ರಾಜಿ ಆಗೋದಿಲ್ಲ, ಸಂಘಟನೆ ವಿಚಾರದಲ್ಲಿ ರಾಜಿ ಆಗೋದಿಲ್ಲ, ಸಮುದಾಯದ ಸಾಮಾಜಿಕ ವಿಚಾರಗಳಲ್ಲಿ ನಾನು ರಾಜಿ ಆಗೋದಿಲ್ಲ. ನನ್ನ ವೈಚಾರಿಕ ಪರಿಧಿಯ ಜೊತೆಗೂ ಕೂಡ ನಾನು ಬೇರೆಯವರ ಜೊತೆ ರಾಜಿ ಆಗೋದಿಲ್ಲ.
ಬೆಂಗಳೂರಿನಲ್ಲಿ ಅಧಿಕಾರ ಕಳೆದುಕೊಂಡು ಮನೆಯಲ್ಲಿ ಕುಳಿತುಕೊಂಡಿರುವ ಒಬ್ಬ ವ್ಯಕ್ತಿಯ ಕೈವಾಡ ಕೂಡ ಇದರಲ್ಲಿದೆ ಅನ್ನೋದನ್ನು ನಾನು ಸಾಕ್ಷಿಯನ್ನ ನೀಡಿ ಹೇಳಬಲ್ಲೆ. ಇಡೀ 4 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಬಿದ್ದುಕೊಂಡು ಅಧಿಕಾರವನ್ನು ನಡೆಸಿ ಈಗ ಮನೆಯಲ್ಲಿರುವ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಕೂಡ ಅಧಿಕಾರ ಕಳೆದುಕೊಂಡಿದ್ದಾರೆ ಅನ್ನುವ ರೀತಿಯಲ್ಲಿಯೇ ಸಂದೇಶವನ್ನ ಕೊಡ್ತಾ ನಾನು ಈ ಚುನಾವಣೆಯಲ್ಲಿ ನಿಂತು ಸೋತವರನ್ನ ಹಿಡಿದುಕೊಂಡು ನ್ಯಾಯಾಲಯದ ಮೆಟ್ಟಿಲೇರಿಸುವವರಿಗೆ ಕೈಯನ್ನ ಹಾಕ್ತಾರಲ್ಲ, ಇದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಆಜೀವ ಸದಸ್ಯರು ಒಪ್ಕೊಳ್ತಾರೆ. ಇದನ್ನ ಪುಸ್ತಕ ಬಿಡುಗಡೆ ಮಾಡಿ ಮಾತನಾಡಿದ ಶಾಸಕ ಆರ್ ವಿ ದೇಶಪಾಂಡೆ ಅವರು, ಕನ್ನಡ ಭಾಷೆ ಅತ್ಯಂತ ಶ್ರೀಮಂತವಾದ ಭಾಷೆಯಾಗಿದೆ. ಕನ್ನಡ ಭಾಷೆಯ ಬಗ್ಗೆ ಎಲ್ಲರೂ ಅಭಿಮಾನ ಹೊಂದಬೇಕು. ಕನ್ನಡದ ಕಾರ್ಯಕ್ರಮಗಳಿಗೆ ಎಲ್ಲರೂ ಕೈ ಜೋಡಿಸಬೇಕು. ಯಾವುದೇ ರೀತಿಯ ಅಡೆತಡೆಗಳು ಉಂಟಾಗಬಾರದು. ನಾವು ಯಾರೂ ಇಲ್ಲಿ ಶಾಶ್ವತವಾಗಿ ಉಳಿಯಲು ಬಂದಿಲ್ಲ. ಮಾನವನಾಗಿ ಹುಟ್ಟಿದರೆ ಮಾನವನಾಗಿ ಬದುಕಬೇಕು ಎಂದರು. ಶ್ರೀ ವಾಸರೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಎಷ್ಟು ನಾವು ಮೆಚ್ಚಿದ್ರು ಕಡಿಮೆ. ನನಗೊತ್ತು ಕೆಲವು ವಿಚಾರಗಳು ಪ್ರಸ್ತಾಪ ಮಾಡಿದ್ರು, ಆ ವಿಚಾರ ನಾವು ಹೋಗುದಿಲ್ಲ. ಅದ್ರ ಮಾತು ಒಂದು ಕಿವಿ ಮಾತು ಹೇಳ್ತಾ ಇದ್ದೇನೆ. ಒಂದು ಕನ್ನಡ ಭಾಷೆ, ಕನ್ನಡ ನಾಡಿನ, ಕನ್ನಡ ಅಭಿಮಾನದ ಒಂದು ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ ಇಲ್ಲೇ ಆಗ್ತಾಗ ಸಮ್ಮೇಳನಾಧ್ಯಕ್ಷರಾದ ರವಿದಾಸ್ ನಾಯ್ಕ್ ಮಾತನಾಡಿ, ಈವರೆಗೆ ಗಮನಿಸಿದ ಹಿರಿಯ ಕಿರಿಯ ಬರಹಗಾರರ ಒಟ್ಟಾರೆ ಸೃಜನಶೀಲ ಪ್ರತಿಭೆ, ಸಂಶೋಧನಾ ದೃಷ್ಟಿ, ವೈಚಾರಿಕ ಎಚ್ಚರಗಳನ್ನೆಲ್ಲ ಗಣನೆಗೆ ತೆಗೆದುಕೊಂಡಾಗ ಈ ಜಿಲ್ಲೆಯ ಸಾಹಿತ್ಯಿಕ ಸಾಧನೆಯ ಬಗ್ಗೆ ಹೆಮ್ಮೆ ಎನಿಸುತ್ತದೆ. ಇಷ್ಟು ದೊಡ್ಡ ಸಂಖ್ಯೆಯ ಬರಹಗಾರ ಪಡೆ ಇರುವ ಇನ್ನೊಂದು ಜಿಲ್ಲೆ ಇದೆಯೇ ಎಂದು ಅನುಮಾನ ಪಡುವಂತಾಗುತ್ತದೆ ಎಂದ ಅವರು, ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿಗಳ ಗೌರವವೂ ಸೇರಿದಂತೆ 10 ಹಲವು ಪ್ರತಿಷ್ಠಿತ ಪ್ರಶಸ್ತಿಗಳಿಗೆ ಭಾಜನರಾದ ಬಹಳಷ್ಟು ಲೇಖಕರು ಉತ್ತರ ಕನ್ನಡಕ್ಕೆ ಸೇರಿದವರೆಂಬುದನ್ನು ಅಭಿಮಾನದಿಂದ ನೆನೆಯಬೇಕಾಗಿದೆ. ಕ್ರಮಬದ್ಧ ಮಾಹಿತಿಗಳನ್ನೊಳಗೊಂಡ ಸಮಗ್ರ ಎನ್ನಬಹುದಾದ ಜಿಲ್ಲಾ ಕನ್ನಡ ಸಾಹಿತ್ಯ ಚರಿತ್ರೆಯೊಂದರ ಅಗತ್ಯದ ಬಗ್ಗೆ ಗಮನ ಸೆಳೆಯುವ ಹಿನ್ನೆಲೆಯಲ್ಲಿ ಇವರೆಲ್ಲರ ನೆನಪು ಮಾಡಿಕೊಂಡಿದ್ದೇನೆ. ಸಾಹಿತಿ ಎನಿಸಿಕೊಳ್ಳುವವನು ತಾನಿನ್ನೂ ಬೆಳೆಯಬೇಕಾದವನು. ತನಗಿಂತ ಪ್ರತಿಭಾವಂತರಾದ ದೊಡ್ಡ ಸಾಹಿತಿಗಳನ್ನು ನೆನೆಸಿ ಅಹಂಕಾರಿಯಾಗದೆ ವಿನಯಶಾಲಿಯಾಗಬೇಕು ಎಂದರು. ನದಿಗಳಿಗೆ ಸೇತುವೆಯಾಗದೆ ರೈಲ್ವೆ, ವಿಮಾನ ನಿಲ್ದಾಣ, ಬಂದರುಗಳಿಂದ ವಂಚಿತವಾಗಿತ್ತು. ಇಲ್ಲಿಂದ ಎಲ್ಲಾ ಕ್ಷೇತ್ರಗಳು ಪ್ರತಿಭಾವಂತರ ಬದುಕಿಗಾಗಿ ಜಿಲ್ಲೆ ತೊರೆದು ಹೋದಲ್ಲೆಲ್ಲ ಮುಂಬೈ ನಂತರ ಬೆಂಗಳೂರಿಗೆ ವಲಸೆ ಹೋದರು. ಬದುಕೇ ಸವಾಲಾದಾಗ ಈ ವಲಸೆಯಿಂದ ಈ ಜಿಲ್ಲೆ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಹಳೆ ಇತಿಹಾಸ ಸಮೃದ್ಧವಾಗಿದ್ದರೂ ಸಾಹಿತ್ಯ ಕ್ಷೇತ್ರ ಪ್ರವರ್ಧಮಾನಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಒಂದು ಖಾಸಗಿ ಸರ್ವೆ ಪ್ರಕಾರ 80,000 ಭೂ ಅತಿಕ್ರಮಣಕಾರರ ಕುಟುಂಬಗಳಿವೆ ಇಲ್ಲಿ. ಅವರಿಗೆ ಇನ್ನೂ ಭೂಮಿ ಸಿಕ್ಕಿಲ್ಲ. ಮೊದಲೇ ಇಲ್ಲಿ ಕಾಳಿ ಯೋಜನೆಯಿಂದ ಸೀಬರ್ಡ್ ಕೈಗಾ ಯೋಜನೆಗಳು ಅತಿಕ್ರಮಣ ಒಕ್ಕಲಿಸಿದರೆ ಇಡೀ ಜಿಲ್ಲೆಯೇ ನಿರಾಶ್ರಿತರ ಜಿಲ್ಲೆ ಆಗಬಹುದು. ಆದ್ದರಿಂದಲೇ ಹೊಸ ಯೋಜನೆ ಬಂದರೆ ಮತ್ತಷ್ಟು ಜನ ಅನಾಥ ಪ್ರಜ್ಞೆ ಹೊಂದುತ್ತಾರೆ. ಆದರೆ ಸಾಹಿತ್ಯ, ಸಂಗೀತ, ಯಕ್ಷಗಾನ, ಜಾನಪದ ಸಂಸ್ಕೃತಿಗಳಿಗೆ ಈ ಜಿಲ್ಲೆ ಶ್ರೀಮಂತವಾಗಿದೆ. ಅಧಿಕ ವಿದ್ಯಾರ್ಥಿಗಳನ್ನ ಪರಿಷತ್ತಿನಿಂದ ಗೌರವಿಸಿ ಮುಂದಿನ ಶಿಕ್ಷಣಕ್ಕೆ ಉತ್ತೇಜಿಸಿರುವುದು ಪರಿಷತ್ತಿನ ಹೆಗ್ಗಳಿಕೆಯಾಗಿದೆ. ಈ ಕಾರ್ಯವನ್ನು ಸಾಂಗವಾಗಿ ನಿರ್ವಹಿಸಿರುವವರು ನನ್ನ ಶಿಷ್ಯರೆಂಬುವುದೇ ನನ್ನ ಹೆಗ್ಗಳಿಕೆ. ವಿದ್ಯಾರ್ಥಿ ದಶೆಯಿಂದಲೇ ಸಾಹಿತ್ಯದಲ್ಲಿ ಅತೀವ ಆಸಕ್ತಿ ಹೊಂದಿದ ನಾನು ಆ ಕಾಲದ ಪ್ರಮುಖ ಸಾಹಿತಿಗಳನ್ನ ಅವರ ಕೃತಿಗಳನ್ನು ಓದುತ್ತಾ ಸಾಹಿತ್ಯದಲ್ಲಿ ಆಸಕ್ತಿ ಒಲಿತಾ ಹೋಯಿತು. ಓದುವ ಗೀಳು ಅಂಟಿಕೊಂಡಿರುವ ನನಗೆ ಏನಾದರೂ ಬರೀಬೇಕೆಂಬ ಉತ್ಸಾಹ ಬೆಳೆಯುತ್ತದೆ. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸುನಿಲ್ ಹೆಗಡೆ, ಡಿವೈಎಸ್ಪಿ ಶಿವಾನಂದ ಎಂ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಟಿಸಿ ಹಾದಿಮನಿ, ದಾಂಡೇಲಿ ನಗರಸಭೆ ಅಧ್ಯಕ್ಷ ಅಶ್ಫಾಕ್ ಶೇಖ್, ಸಿಪಿಐ ಜೈಪಾಲ್ ಪಾಟೀಲ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಸಂತೋಷ್ ಚೌಹಾಣ್, WCPM ನಿರ್ದೇಶಕ ರಾಜೇಂದ್ರ ಜೈನ್ ಸೇರಿದಂತೆ ಹಲವಾರು ಸಾಹಿತಿಗಳು, ಕಸಾಪ ಪದಾಧಿಕಾರಿಗಳು, ಗಣ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.